ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಳೆ ನರೇಂದ್ರ ಮೋದಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕ. ರಾಷ್ಟ್ರ ರಾಜಧಾನಿಯಲ್ಲಿ ಗರಿಗೆದರಿದ ಚಟುವಟಿಕೆ. ಭಾರತಕ್ಕೆ ಬಂದಿಳಿದ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ. ಅಲ್ಲ ಮಾಡಲಿ ಪಾಪ ಅವರು, ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಅವ್ರು ಕೇಳ್ತಾ ಇರೋದು, ಅವ್ರ ಕರ್ತವ್ಯ, ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಗೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ? ಸಿಎಂ ಸೂಚಿಸಿದ್ರೆ ರಾಜೀನಾಮೆಗೆ ಸಿದ್ಧ. ಹಲವು ಅನುಮಾನಗಳಿಗೆ ಉತ್ತರವಿನ್ನೂ ನಿಗೂಢ. ರಿಪಬ್ಲಿಕ್ ಪ್ರಶ್ನೆಗಳಿಗೆ ಉತ್ತರಿಸಲು ಶಾಸಕ ದದ್ದಲ್ ತಡಕಾಟ. ವಾಲ್ಮೀಕಿ ನಿಗಮ ಹಗರಣಕ್ಕೂ ನನಗೂ ಸಂಬಂಧವಿಲ್ಲ. ಮೇ 24ರಂದು ನಾನು ಕಚೇರಿಗೆ ಹೋಗೇ ಇಲ್ಲ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರದ ಹೊಳೆ. ಶರಣ್ ಪ್ರಕಾಶ್ ಪಾಟೀಲ್ ದದ್ದಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಸಿದ್ದರಾಮಯ್ಯ ವಿರುದ್ಧವೂ ರವಿಕುಮಾರ್ ವಾಗ್ದಾಳಿ. ಪೆನ್ಡ್ರೈವ್ ಕೇಸ್ನಲ್ಲಿ ಮುಂದುವರೆದ ತನಿಖೆ. ಹೊಳೆ ನರಸೀಪುರದಲ್ಲಿ ಸ್ಥಳ ಮಹಾಜರು. ಪ್ರಜ್ವಲ್ ರೇವಣ್ಣ ಕರೆದುಕೊಂಡು ಹೋಯ್ದ ಎಸ್ಐಟಿ ತನಿಖಾ ತಂಡ. ಚುನಾವಣೆಯ ಪೂರ್ವದಲ್ಲಿ ಮತದಾರರ ಮನೆಗೆ ಹೋಗೋದು, ಕಾಲ್ ಬಿಡೋದು, ಅಕ್ಕ ಅಣ್ಣ ತಂಗಿ ಅಪ್ಪ ಅಮ್ಮ ಅಂತ ಕರೆದು ಮತ ಹಾಕಿ ಅಂತ ಬೇಡ್ಕೊಳ್ಳೋದು. ಇನ್ ಕೇಸ್ ಇಲೆಕ್ಷನ್ ಅಲ್ಲಿ ಸೋತ್ ಬಿಟ್ರೆ ಮತದಾರರನ್ನ ಬಾಯಿಗೆ ಬಂದಂಗೆ ಬೈಯೋದು. ಮತದಾರರು ನಿಮ್ಮ ಗುಲಾಮರಲ್ಲ, ನೆನಪಿರ್ಲಿ. ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬಾರದು ರಾಜಕಾರಣಿಗಳು. ಪರಾಜಿತ ಅಭ್ಯರ್ಥಿ ಹತಾಶರಾಗಿ ಮಾತಾಡಿದಾರೋ ಏನು? ಮೈಸೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಲಕ್ಷ್ಮಣ್ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ, ಚುನಾವಣೆಯಲ್ಲಿ ಸೋತ್ರು, ಮುಖಭಂಗ ಆಯಿತು, ಬಹುಶಃ ಹತಾಶರಾದ್ರೋ ಏನೋ. ಈಗ ಮತದಾರರನ್ನ ಸ್ಯಾಡಿಸ್ಟ್ ಅಂತ ಕರೆದಿದ್ದಾರೆ ಈ ಪರಾಜಿತ ಅಭ್ಯರ್ಥಿ. ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಸೋಲಿನ ನಡುವೆ ಮತದಾರರಿಗೆ ಅಗೌರವ ತೋರಿದ್ದಾರೆ. ನನ್ನನ್ನ ಸೋಲಿಸಿ ಬೇಜಾರಿಲ್ಲ, ಆದರೆ ಮುಖ್ಯಮಂತ್ರಿಗಳ ತಪ್ಪೇನು? ತವರಿನಲ್ಲೇ ಎಷ್ಟು ಬಾರಿ ಅಪಮಾನ ಮಾಡ್ತೀರಿ? ಇಷ್ಟರ ಮಟ್ಟಿಗೆ ಸ್ಯಾಡಿಸ್ಟಿಕ್ ನೇಚರ್ ಇದ್ರೆ ಹೇಗೆ? ನನ್ನನ್ನು ಗೆಲ್ಲಿಸಬೇಕಾಗಿತ್ತು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನ ಯಾಕೆ ಮಧ್ಯದಲ್ಲಿ ತಗೊಂಡ್ಬರ್ತೀರಿ? ನಿಮ್ಮ ಯೋಗ್ಯತೆ ಏನೋ, ನಿಮ್ಮ ಜವಾಬ್ದಾರಿ ಏನು ಅನ್ನೋದು ಬಹುಶಃ ಮತದಾರರಿಗೆ ಅರ್ಥ ಆಗಿರಬೇಕು. ಅದಕ್ಕೆ ಅವರು ಮತ ಹಾಕಿದ್ದಾರೆ, ಅವರು ಬೇಕಾದವ್ರಿಗೆ. ನಾನು ಗೆಲ್ಲುವಂಥದ್ದಲ್ಲ ಭಾಳ ಪ್ರಮುಖ